this category. And if not, if they are not If not, found, form so we are section. updating the form. Okay, If you are giving that, please make sure all the bad scratches are. ಇದೇ ಒಂದು ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲ ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ ನಿಮ್ಮ KYC ಅನ್ನು 100% ಮಾಡ್ಕೊಳ್ಬೇಕು. ಯಾವುದೇ ರೀತಿ ಫ್ರಾಡ್ಗಳಾಗದಿರೋ ರೀತಿಯಲ್ಲಿ KYC ಆದರೆ ನಿಮ್ಮ ಅಕೌಂಟ್ ಸೇಫ್ ಗಾರ್ಡ್ ಆಗುತ್ತೆ. ಸೊ ಸೇಫ್ಟಿ ಬಹಳ ಮುಖ್ಯ. ಎಲ್ಲ ನಿಮ್ಮ ಸಂಬಂಧಪಟ್ಟ ಬ್ಯಾಂಕ್ಸ್ಗೆ ವಿಸಿಟ್ ಮಾಡಿ ಇದಕ್ಕೆ ಏನು ಡೌಟ್ಸ್ ಇದೆ ಕ್ಲಿಯರ್ ಮಾಡ್ಕೊಳ್ಳಿ. ಎಲ್ಲರೂ ಒಂದು KYCಗೆ ಸಂಬಂಧಪಟ್ಟಂತಹ ಒಂದು ಸೆಂಟ್ರಲ್ KYC ID ಅದನ್ನು ಕೂಡ ಸೃಜನೆ ಮಾಡ್ಕೊಳ್ಳಿ. ಈ ID ನಿಮಗೆ ಬ್ಯಾಂಕ್ ಅಕೌಂಟ್ಸ್ ಓಪನ್ ಮಾಡೋಕ್ಕೆ ಹಾಗೂ ನಿಮ್ಮ ಬ್ಯಾಂಕನ್ನು ಸೇಫಾಗಿ ಇಡೋಕ್ಕೆ ಸಹಾಯ ಮಾಡುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಆಜ್ಞೆ ಅನುಸಾರವಾಗಿ ನಾವು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ. KYC ಪ್ರತಿಯೊಂದು ಖಾತೆಗೂ ಮುಖ್ಯವಾಗಿರತಕ್ಕಂಥ ಅಫಿಷಿಯಲಿ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಅಂತ ಏನು ಹೇಳ್ತೀವಿ ನಾವು ಅದನ್ನು, ಆ ಡಾಕ್ಯುಮೆಂಟ್ಗಳನ್ನು ಯಾವ ರೀತಿ ಅದು ಉಪಯೋಗಗಳೇನು, ಅದರ ಮಹತ್ವವೇನು, ಅದನ್ನು ಖಾತೆಗೆ ಅದನ್ನು ಯಾತಕ್ಕೋಸ್ಕರ ಕೊಡಬೇಕು, ಈ ಎಲ್ಲ ಮಹತ್ವ ವಿಚಾರಗಳನ್ನು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಹಕರಿಗೆ ತಿಳಿಸ್ಕೊಡ್ತಾ ಇದ್ದೀವಿ. LDM ಅವ್ರ ಜೊತೆಗೆ ಸೇರಿ ನಾವೆಲ್ಲ ಮಾಡೋಣ ಅಂತ ಮಾಡ್ತಿದ್ವಿ. ಇದರಲ್ಲಿ ಗ್ರಾಹಕರಿಗೆ ನಾವು ಹೇಳೋದು ಏನಂದರೆ KYC ತಮ್ಮ KYC ನೋ ಯುವರ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತು ವೋಟರ್ ID ಇಂಥ ದಾಖಲಾತಿಗಳನ್ನು ತಮ್ಮ ಖಾತೆಗಳಿಗೆ ಸರಿಯಾಗಿ ಇದೆಯಾ ಅಂತ ಒಂದು ನೋಡ್ಸ್ಕೋಬೇಕು. ಮತ್ತು ಯಾವುದು ಅದು ಸರಿಯಾಗಿ ನೋಂದಣಿ ಆಗಿಲ್ಲ ಅಂಥವ್ರು ಮತ್ತೆ ಈಗ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ ಇದು ಅನುಕೂಲ ಆಗುತ್ತೆ. ಇದರಿಂದ ಬ್ಯಾಂಕಿನ ಯಾವುದೇ ಥರದ ಫ್ರಾಡ್ಗಳು ಅಕೌಂಟ್ಗಳಲ್ಲಿ ಆಗದೇ ಇರೋ ಥರನೂ ನೋಡ್ಕೋಬೋದು. ಮತ್ತು ಇದರಿಂದ ಯಾವುದೇ DBT ಅಂತ ಬೆನಿಫಿಟ್ಸ್ಗೂ ಉಪಯೋಗ ಆಗುತ್ತೆ. ಚಿತ್ರದುರ್ಗದ ಮ್ಯಾನೇಜರ್. ಏನು ಇವಾಗ RBI ಫೈನಾನ್ಷಿಯಲ್ ಲಿಟ್ರಸಿ ವೀಕ್ ಕಂಡಕ್ಟ್ ಮಾಡ್ತಾ ಇದೆ. ಈ KYC ಥೀಮ್ ಪ್ರತಿ ವರ್ಷ ಮಾಡ್ತಾ ಇದೆ. ಆದರೆ ಈ ವರ್ಷ KYC ಅನ್ನೋ ಒಂದು ಥೀಮಿಂದ ಬಂದಿದೆ, ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಸೇಫ್ ಬ್ಯಾಂಕಿಂಗ್. ಸೊ ದಯವಿಟ್ಟು ಎಲ್ಲರೂ ನಿಮ್ಮ ಅಕೌಂಟ್ಗಳಿಗೆ KYCನ ನವೀಕರಿಸಿ. ಇದರಿಂದ ಏಕೆಂದರೆ ಡಿಜಿಟಲ್ ಯುಗದಲ್ಲಿ ಇವಾಗ ಸಾಕಷ್ಟು ಫ್ರಾಡ್ಸ್ ಆಗ್ತಾ ಇದೆ. ಸೊ ನಿಮ್ಮ KYC ಕರೆಕ್ಟಾಗಿ ಅಪ್ಡೇಟ್ ಆಗಿದ್ದನ್ನು ಖಾತ್ರಿಪಡಿಸ್ಕೊಳ್ಳಿ. ಇದರಿಂದ ನೆಕ್ಸ್ಟ್ ಮುಂದೆ ಆಗ್ತಕ್ಕಂಥ ಅನಾಹುತ ತಪ್ಪೋದು ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟನ್ನು ಸುರಕ್ಷಿತವಾಗಿ ನೀವು ಮೇಂಟೈನ್ ಮಾಡ್ಬೋದು. जा रहा हूं और आप लोगों के सारे जो स्टॉल लगे हैं आपका ही व्यंजन खाकर मैं वापिस भी जाने वाला हूं. आज मैं अंत में इतना ही कहना चाहता हूं कि राष्ट्रपति महोदय ने यहां पधार कर बस्तर पंडलूम का उद्घाटन कर बस्तर पंडलूम का महत्व बढ़ाया है और उन्होंने सारे 12 विधाओं के 1 नंबर, 2 नंबर, 3 नंबर की टीमों को बुलाकर राष्ट्रपति भवन में उनकी कलाएं भी देखेंगी और उनके साथ भोजन का भी कार्यक्रम होगा. ये बहुत बड़ा सम्मान का विषय है. भाइयों बहनों, अंत में जिन जवानों ने छत्तीसगढ़ पुलिस के हो, DRG के हो, CRPF के हो, ITBP के हो, BSF के हो, इन्होंने एक मजबूत लड़ाई नक्सलवाद के खिलाफ निर्णायक लड़ाई लड़ी है. कई लोगों की जान गई है, कई लोग हमेशा के लिए अपना कोई अंग गवा बैठे. मैं वो सभी जवानों को बस्तर के आदिवासियों की ओर से बहुत बहुत धन्यवाद और जो दिवंगत हुए उनके परिवारजनों को भी हमारा बहुत बहुत धन्यवाद प्रेषित करता हूं और विश्वास व्यक्त करता हूं